ಸೊ ಮತ್ತೆಲ್ಲ ಸ್ತೋತ್ರ ಮಾಡೋರು ನಮಸ್ಕಾರ. ನಾನು ಸವಾಗಿದೆ. ಸೊ ಇದು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಆಗ್ತಿರೋದು ಕಾಲೇಜ್ ಹೋಗ್ತಾ. ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ಉಪವಾಸ ಕೂರ್ತಿದ್ದೀನ. ಅದಕ್ಕೆ ಸ್ವಲ್ಪ ಕಾಲೇಜಿಗೆ ಬೇಗನೆ ಬಂದುಬಿಟ್ಟೆ. ಬಸ್ ಸಿಕ್ತು, ಬಂದುಬಿಟ್ಟೆ. ಸದ್ಯಕ್ಕೀಗ ಅಷ್ಟೇ ಕ್ಲಾಸಲ್ಲಿ ಯಾರೂ ಇರಲ್ಲ ಅನ್ಕೋತೀನಿ ಇಷ್ಟು ಬೇಗ. ನೋಡೋಣ, ಸದ್ಯಕ್ಕೆ ಕ್ಲಾಸಿಗೆ ಹೋಗ್ತಿದ್ದೀನಿ. ಕ್ಲಾಸಿಗೆ ಹೋದ್ಮೇಲೆ ಮುಂದೆ ಬ್ಲಾಗ್. ಓಹೋ, ಕಾಲೇಜಲ್ಲಿ ಯಾರೂ ಇಲ್ವಲ್ಲಪ್ಪ. ಸದ್ಯಕ್ಕೆ ನೋಡಿ, ಒಬ್ಬ ನನ್ನ ಮಗನು ಕಾಲೇಜಲ್ಲಿ ಇಲ್ಲ. ಸದ್ಯಕ್ಕೆ ಕ್ಲಾಸಿಗೆ ಹೋಗ್ಮೇಲೆ ಮುಂದಿನ ಬ್ಲಾಕ್. ಸೊ ಈಗ ಕ್ಲಾಸ್ ರೂಮ್ ಹತ್ರ ಬರ್ತಾ ಇದೆ. ಹೋಗಿದ್ದು ಇದು ನನ್ನ ಫಸ್ಟ್ ಇಯರ್ ಕ್ಲಾಸ್ ರೂಮು. ಸೊ ಈಗ ಫಸ್ಟ್ ಇಯರ್ ಆದಮೇಲೆ ಸೆಕೆಂಡ್ ಇಯರಿಗೆ ನೆಕ್ಸ್ಟ್ ಕ್ಲಾಸ್ ಹೋಗೋದು. ಸೊ ಇದು ಇವತ್ತು ಓಪನಿಂಗ್ ಸೆರೆಮನಿ ನನ್ನಿಂದ. ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಅವತ್ತು ಬರೆದಿತ್ತು, ಇನ್ನೂ ಹಂಗೆ ಇದೆ. ಸದ್ಯಕ್ಕೆ ಈಗ ಕ್ಲಾಸ್ ರೂಮಲ್ಲಿ ಯಾರೂ ಬಂದೇ ಇಲ್ಲ, ನಾನು ಒಬ್ಬನೇ. ಬ್ಯಾಗನ್ನು ಸೈಡಿಗೆ ಬಿಸಾಕಿ ಸೊ ನೋಡಿ, ಇದು ನಾನು ಬೆಡ್ ಥರ ಮಾಡ್ಕೊಬಿಟ್ಟಿದ್ದೀನಿ ಇಲ್ಲಿ. ಯಾವಾಗಾರು ತುಂಬ ಪಾಠ ಮಾಡಿ ಫುಲ್ಲು ಸೈಕಲ್ ಬಿದ್ದಾಗ ಹೋಗ್ಬಿಟ್ಟು ಆರಾಮಾಗಿತ್ತು ಮಾಡ್ಕೊಳೋ 2 ಬೆಂಚ್ ಹಾಕ್ಬಿಟ್ಟು. ಸೊ ಸದ್ಯಕ್ಕೆ ಈಗ ಕ್ಲಾಸ್ ಎಲ್ಲರೂ ಬರಲಿ, ಎಲ್ಲರೂ ಬಂದ್ಮೇಲೆ ಮುಂದಿನ ಬ್ಲಾಕ್. ಸೊ ಈಗ ಕಾಲೇಜ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತಾರು ಜಾಸ್ತಿ ಬಂದಿರೋದು, ಅವ್ರಿಗೂ ಹುಷಾರಿಲ್ಲದೆ ಮಲ್ಕೊಬಿಟ್ಟವ್ರೆ. ಕೆಲವರು ಜ್ವರ, ಕೆಲವರಿಗೆ ಶೀತ, ನೆಗಡಿ ಅಂದ್ಕೊಂಡು. ಸದ್ಯಕ್ಕೆ ಜಾಸ್ತಿ ಜನ ಏನು ಬಂದಿರಲಿಲ್ಲ, ಬಟ್ ಎಷ್ಟು ಜನ ಬಂದಿದ್ದು ಅಷ್ಟು ಜನ ಜೊತೆ ಕ್ಲಾಸ್ ಮಾಡಿದ್ರು. ಕ್ಲಾಸ್ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಿದ್ದೀನಿ. ಸದ್ಯಕ್ಕೆ ಮನೆಗೆ ಹೋಗಿ ಬಂದಿಲ್ಲ. ಸೊ ಈಗ ಸದ್ಯಕ್ಕೆ ಮನೆಗೆ ರೀಚ್ ಆದೆ. ಸದ್ಯಕ್ಕೆ ಈಗ ಇನ್ನೂ ಊಟ ಮಾಡಿಲ್ಲ, ಇನ್ನೂ ತಿಂದಿಲ್ಲ, ತುಂಬ ಹೊಟ್ಟೆ ಸಿಗ್ತಿದೆ. ಸದ್ಯಕ್ಕೆ ಈಗ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಊಟ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸದ್ಯಕ್ಕೆ ಈಗ ಊಟ ಮಾಡೋಂಗಿಲ್ಲ. ಸೊ ಸದ್ಯಕ್ಕೆ ಈಗ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದ್ಮೇಲೆ ಬಂದಿದ್ದು ಬ್ಲಾಗ್. ಸೊ ಫ್ರೆಶ್ ಅಪ್ ಆಗಾಯಿತು, ಇನ್ನೇನು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಊಟ ಮಾಡಿ ಅಷ್ಟೇ. ಸೊ ಈ ಸದ್ಯ ದಿನ ಹಿಂಗೆ ಎಂಡ್ ಮಾಡ್ತೀನಿ. ಸೊ ಇಷ್ಟದ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಹೊಸ ಬ್ಲಾಗ್ಸ್ ಬಾಯ್.